ಎವ್ರಿವನ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ರೀಸೆಂಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ನಮ್ಮ ಮನೆಗೆ ಜರ್ಮನ್ ಶೆಪರ್ಡ್ ಪಪ್ಪಿ ತೊಗೊಂಡು ಬಂದ್ವಿ ಅಂತ. ಮಕ್ಕಳಂತೂ ಒಂದು ನಿಮಿಷನೂ ಅವ್ರನ್ನ ಬಿಟ್ಟಿರೋದಿಲ್ಲ, ಅವನು ಅಷ್ಟೇ. ಸೊ ಮಕ್ಕಳನ್ನ ಬಿಟ್ಟಿರೋದೇ ಇಲ್ಲ. ಒಟ್ಟಿಗೆ 3 ಮುಗ್ಧ ಜೀವಗಳು ಕುತ್ಕೊಂಡು ಆಟ ಆಡ್ತಾ ಇರೋದು ನೋಡ್ತಾ ಇರ್ಬೋದು. ಹಾಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ, ನನ್ನ ಮಗಳು ಕೃಷ್ಣನ್ಗೆ ಈ ಥರ ಒಂದು ಪಾಯಸ ಮಾಡಿ ಆಫರ್ ಮಾಡಿ ದೇವ್ರಿಗೆ ಪೂಜೆ ಮಾಡಿದ್ಲು ಅಂತ ಹೇಳಿ. ಸೊ ಇದನ್ನು ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಇಲ್ಲ ನಾನೇ ಮಾಡಬೇಕಮ್ಮ, ಪ್ಲೀಸ್ ನಂಗೆ ರೆಸಿಪಿ ಹೇಳ್ಕೊಡಿ ಅಂತ. ಸರಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡು ಅಂತ ಅಂದರೆ ನಾನು ಕಲ್ತ್ಕೊಬೇಕು, ಅದಕ್ಕೋಸ್ಕರ ನೀವು ಎಷ್ಟು ಮಾಡ್ತೀರೋ ಅದೇ ಕ್ವಾಂಟಿಟಿನಲ್ಲಿ ಮಾಡ್ತೀನಿ, ಎಲ್ಲರೂ ತಿನ್ಬೇಕಲ್ವಾ ಅಂತ. ಹಾಗೆ ನಮ್ಮನೆಗೆ ರಾಕಿ ಬಂದಿರೋದ್ರಿಂದ ಒಂಥರ ಸೆಲೆಬ್ರೇಷನ್ ಕೂಡ ಇವತ್ತೇ ಆಯಿತು. ಪಪ್ಪಿ ಬರೋದಕ್ಕೂ ಮೊದಲೇ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ಲು, ಪೂಜೆ ಮಾಡಬೇಕು ಸಾಯಂಕಾಲ ಅಂತ. ಅಷ್ಟರಲ್ಲಿ ಫ್ರೆಂಡ್ ಸರ್ಪ್ರೈಸ್ ಆಗಿ ತಂದ್ಕೊಟ್ರು ಅಂತ ಹೇಳಿದ್ದೆ ವ್ಲಾಗಲ್ಲಿ. ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿ ಅದಾದಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಪಾಯಸ ತುಂಬ ಚೆನ್ನಾಗಿ ಮಾಡಿದ್ಲು, ನಾನು ಪಕ್ಕದಲ್ಲೇ ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ದೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ರಾಕಿ ಅಂತೂ ನನ್ನನ್ನು ಮತ್ತು ಮಕ್ಕಳನ್ನ 3 ಜನ ಅಂತಂದರೆ ತುಂಬಾ ಇಷ್ಟಪಡ್ತಿದ್ದ ಇನಿಷಿಯಲ್ ಡೇಸಲ್ಲಿ. ಅದಾದಮೇಲೆ ಬರ್ತಾ ಬರ್ತಾ ವ್ಲಾಗ್ಸ್ಗಳು ನೋಡ್ಬೋದು, ನಿಮಗೆ ಗೊತ್ತಾಗುತ್ತೆ. ನನ್ನ ಅನುಭವದಲ್ಲಿ ಹೇಳಬೇಕು ಅಂತಂದರೆ, ಮನುಷ್ಯರು ನಿಜವಾಗ್ಲೂ ಯಾರು ಪ್ರೀತಿ ತೋರಿಸ್ತಾ ಇದ್ದಾರೆ ಅಥವಾ ಫೇಕ್ ಲವ್ ಯಾರ್ದು ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾಯಿಗಳು ಹಾಗಲ್ಲ, ಅವಕ್ಕೆ ಗೊತ್ತಾಗುತ್ತೆ ಯಾರು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ, ಯಾರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ. ಸೊ ಅವ್ರ ಹತ್ರನೇ ಜಾಸ್ತಿ ಇರೋದಕ್ಕೂ ಇಷ್ಟಪಡುತ್ತೆ. ಹಾಗೆ ಕೊನೆವರೆಗೂ ಅಂದರೆ ಅವುಗಳ ಜೀವ ಇರೋವರೆಗೂ ಮರ್ಯಾದೆ ಇಲ್ಲ. ಸೊ ಹಾಗೆ ಹೇಳಬೇಕು ಅಂತ ಅನ್ನಿಸ್ತು. ದೇವಿ ಪೂಜೆಗೆ ಪ್ರಸಾದ, ಆಮೇಲೆ ರಾಕಿಗೂ ಕೂಡ ರಾಕಿ ನಮ್ಮ ಮನೆಗೆ ಬಂದಿದ್ದಕ್ಕೆ ಸೆಲೆಬ್ರೇಷನ್ ಇದು. ತುಂಬಾ ಖುಷಿಯಿಂದ ಪಾಯಸನ ರೆಡಿ ಮಾಡ್ತಾ ಇದ್ಲು, ಅಷ್ಟೇ ಚೆನ್ನಾಗಿ ಬಂದಿತ್ತು. ದೇವ್ರಿಗೆ ಇಟ್ಟು ಪೂಜೆ ಮಾಡಿದ್ದಕ್ಕೂ ಅನ್ಸುತ್ತೆ. ಪಪ್ಪಿಗೆ ಸ್ವೀಟ್ ಏನು ಕೊಡೋದಿಲ್ಲ, ಸಾಲ್ಟ್ ಆಗಿರ್ಬೋದು ಈ ರೀತಿ ಎಲ್ಲ ಏನು ಕೊಡೋದಿಲ್ಲ. ಸೊ ಅವ್ನು ಬಂದಿದ್ದ ಸೆಲೆಬ್ರೇಷನಲ್ಲಿ ನಾವು ಕೂಡ ತಿಂದ್ವಿ. ಒಂದು ಕಡೆ ಪೂಜೆ ಪ್ರಿಪ್ರೇಷನ್ ಆಗ್ತಿದೆ, ಇನ್ನೂ ಒಂದು ಕಡೆ ಅವ್ನಿಗೆ ಊಟ ಹಾಕಿದ್ವಿ. ನಮ್ಮನೆಯಲ್ಲಿ ಅವ್ನು ನೀರು ಕುಡಿಬೇಕಾದ್ರೆ ಅಥವಾ ಊಟ ಮಾಡಬೇಕಾದ್ರೆ ಎಲ್ಲರೂ ಸೈಲೆಂಟಾಗಿ ನಿಂತ್ಕೊಂಡಿರ್ತೀವಿ. ಅದಕ್ಕೆ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು. ಸಡನ್ ಸರ್ಪ್ರೈಸ್ ಆಗಿರೋದ್ರಿಂದ ಮನೆಗೆ ಏನೂ ತೊಗೊಂಡು ಬಂದಿರಲಿಲ್ಲ. ಅಂದರೆ ಅವನು ಊಟ ಮಾಡೋದಕ್ಕೆ ಒಂದು ಬೌಲ್ ಆಗಿರ್ಬೋದು, ನೀರು ಕುಡಿಯೋದಕ್ಕೆ, ಹಾಗೆ ಬೆಡ್ ಇದೆಲ್ಲ ಒಂದೊಂದೇ ಬರುತ್ತೆ. ನಾನು ಪಪ್ಪಿ ತಗೊಂಡೆ ಅಂತ ಹೇಳ್ಬಿಟ್ಟು ಒಂದು ವ್ಲಾಗ್ ಹಾಕಿದ್ದೆ ಅಲ್ವಾ, ಅದರಲ್ಲಿ ಯಾರೋ ಕಮೆಂಟ್ ಮಾಡಿದ್ರು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬಿಟ್ಟು. ಸೊ ಸಮ್ಮರ್ ಹಾಲಿಡೇಸಲ್ಲಿ ಮಾತ್ರ ಎಂಜಾಯ್ ಮಾಡೋದಲ್ಲ, ಅದಾದ್ಮೇಲೂ ಕೂಡ ನೋಡ್ಕೊಬೇಕು, ಅದೊಂದು ಲಿವಿಂಗ್ ಥಿಂಗ್ ಹಾಗೆ ಹಿಂಗೆ ಅಂತ. ಸೊ ಅಷ್ಟು ಇಲ್ದಿರ ನಾವು ತೊಗೊಂಡಿದ್ದೀವ. ನಾನು ಹೇಳಿದ್ದೇನೆಂದರೆ ಸಮ್ಮರ್ ಹಾಲಿಡೇಸಲ್ಲಿ ಬಂದಿರೋದ್ರಿಂದ ಮಕ್ಕಳು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅಷ್ಟೇ. ಅದನ್ನು ಬೇರೆ ರೀತಿ ಅರ್ಥ ಮಾಡಿಕೊಂಡು ಮತ್ತೆ ಸ್ಕೂಲ್ಗೆ ಹೋದ್ಮೇಲೆ ಬಿಟ್ಬಿಡೋದಲ್ಲ ಹಾಗೆ ಹಿಂಗೆ ಅಂತ ಕಮೆಂಟ್ ಮಾಡಿದ್ರು. ಅರ್ಥ ಮಾಡ್ಕೊಳ್ಳೋ ಮನ್ಸಿದ್ರೆ ಅರ್ಥ ಮಾಡ್ಕೊಬೋದಾಗಿತ್ತು. ಮಕ್ಕಳು ಸ್ಕೂಲ್ ಶುರು ಆದ್ಮೇಲೆ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಇರೋದಿಲ್ಲ. ಸೊ ಆ ಟೈಮಲ್ಲಿ ಮಿಸ್ ಮಾಡ್ಕೊಂತಾರೆ. ಈಗ ಹಾಲಿಡೇಸ್ ಇರೋದ್ರಿಂದ ಅವ್ನಿಗೆ ಫುಲ್ ಟೈಮ್ ಕೊಡ್ಬೋದು ಅಂತ ಅಷ್ಟೇ ಹೇಳಿದೆ. ನನಗೆ ನನ್ನ ಮಕ್ಕಳು ಬೇರೆ ಅಲ್ಲ, ಅವ್ನು ಬೇರೆ ಅಲ್ಲ, ಎಲ್ಲರೂ ಒಂದೇ, ನನಗೆ ಒಂದೇ ರೀತಿ ಪ್ರೀತಿ ಕೊಡ್ತೀನಿ. ಹಾಗೆ ಇದನ್ನ ಪ್ರೂವ್ ಮಾಡೋ ಅವಶ್ಯಕತೆನೂ ಇಲ್ಲ. ಜಸ್ಟ್ ಬೇರೆ ವ್ಲಾಗ್ಗಳಲ್ಲಿ, ಅಂದರೆ ಅಪ್ಕಮಿಂಗ್ ವ್ಲಾಗ್ಗಳಲ್ಲಿ ರಾಕಿ ಇದ್ದೇ ಇರ್ತಾನೆ. ಅದನ್ನ ನೋಡಿ ಸ್ವಲ್ಪ ಈ ನೆಗೆಟಿವ್ ಮೈಂಡ್ ಸೆಟ್ ಇರೋರು ಕಮೆಂಟ್ ಏನು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಕ್ಲಾರಿಟಿ ಕೊಟ್ಟೆ. ಹಾಗೆ ತುಂಬ ಜನ ಒಳ್ಳೆ ಕಮೆಂಟ್ಸ್ ಮಾಡ್ತೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್.